ದೇವಾಲಯದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ದಟ್ಟಾರಣ್ಯದ ಮಧ್ಯೆ ಸುಪಾರ್ಶ್ವ ಗುಹೆ ಎಂಬ ಅದ್ಭುತವಾದ ನೈಸರ್ಗಿಕ ಗುಹೆ ಇದೆ. ಮಹರ್ಷಿ ಶಂಕರಾಚಾರ್ಯರು ಮತ್ತು ಸುಪಾರ್ಶ್ವ ಮಹಾರಾಜರು ಇಲ್ಲಿ ತಪಸ್ಸು ಮಾಡಿದ್ದರು ಎನ್ನಲಾಗಿದೆ. ಗುಹೆಯ ಒಳಗೆ ಬೆಳ್ಳಿಯಿಂದ ಮಾಡಿದ ಸುಂದರವಾದ ನಾಗದೇವತೆಗಳ ಸನ್ನಿಧಿ ಇದೆ ಮತ್ತು ದೇವಿಯ ವಾಹನವಾದ ಹುಲಿ ಪ್ರತಿದಿನ ಸಂಜೆ ಗುಹೆಗೆ ಭೇಟಿ ನೀಡುತ್ತದೆ ಎಂಬ ನಂಬಿಕೆ ಇರುವುದರಿಂದ ಅದಕ್ಕೆ ಬೆಚ್ಚಗಿರಲು ಪ್ರತಿದಿನ ದ್ವಾರದಲ್ಲಿ ಬೆಂಕಿಯನ್ನು ಹಾಕಲಾಗುತ್ತದೆ. ಕಮಲಶಿಲೆಯು ಕೇವಲ ಒಂದು ಪುರಾತನ ದೇವಾಲಯವಲ್ಲ, ಇದು ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಅದ್ಭುತ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಕುಬ್ಜಾ ನದಿಯು ದೇವಿಯ ಪಾದ ತೊಳೆಯುವ ಭಕ್ತಿ, ಸರ್ವರೋಗ ನಿವಾರಕ ಮೂಲ ಪ್ರಸಾದದ ಶಕ್ತಿ ಮತ್ತು ಸುಪಾರ್ಶ್ವ ಗುಹೆಯ ನಿಗೂಢತೆಯು ಭಕ್ತರ ಮನಸ್ಸಿಗೆ ಅಚ್ಚಳಿಯದ ಶಾಂತಿಯನ್ನು ನೀಡುತ್ತದೆ. ಪ್ರತಿ ಕಲ್ಲು ಕತೆ ಹೇಳುವ, ಪ್ರತಿ ನೀರ ಹನಿಯು ಆಶೀರ್ವಾದ ನೀಡುವ ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ದೈವಿಕ ಶಕ್ತಿಯು ನಿಮ್ಮ ಜೀವನದಲ್ಲೂ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ. ಕಮಲಶಿಲೆ ದೇವಿಯ ದರ್ಶನದ ನಂತರ ಸಮೀಪದ ಇತರ ಪ್ರಮುಖ ಪುಣ್ಯಕ್ಷೇತ್ರಗಳಿಗೂ ಭೇಟಿ ನೀಡಿ. ಶಂಕರನಾರಾಯಣ, ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿ, ಆನೆಗುಡ್ಡೆ, ಗುಡ್ಡಟ್ಟು ಹಾಗೂ ಹಟ್ಟಿಯಂಗಡಿಯಂತಹ ಪವಿತ್ರ ದೇವಾಲಯಗಳ ದರ್ಶನ ಪಡೆದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಸಂಪೂರ್ಣಗೊಳಿಸಿ.